ಸೊ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ನೆನೆ ಬಂದಿತ್ತು. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಏನ್ ಕಮೆಂಟ್ಸ್ ಹಾಕಿದ್ರಿ, ನಿಮ್ ಡೌಟ್ ಎಲ್ಲ ಕ್ಲಾರಿಫೈ ಮಾಡಿದ್ದೀನಿ. ಕೆಲವೊಂದಿಷ್ಟು ಡೌಟ್ಸ್ ಇನ್ನೂ ಸ್ವಲ್ಪ ಇತ್ತು. ಏನಪ್ಪಾ ಅಂದ್ರೆ KCET ರಿಸಲ್ಟ್ಗೆ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ, ಕರೆಕ್ಟಾ? ಸೊ ಇವಾಗ ಬೋರ್ಡ್ ಎಕ್ಸಾಮ್ 1 ಮತ್ತೆ ಬೋರ್ಡ್ ಎಕ್ಸಾಮ್ 2 ಈ ಎರಡನ್ನ ಕನ್ಸಿಡರ್ ಮಾಡ್ತಾರೆ CET ರಿಸಲ್ಟ್, ಓಕೆನಾ? ಬೋರ್ಡ್ ಎಕ್ಸಾಮ್ 3 ನ ಕನ್ಸಿಡರ್ ಮಾಡಲ್ಲ, ಓಕೆನಾ? ಆಮೇಲಿಂದ ಈಗ ಬೋರ್ಡ್ ಎಕ್ಸಾಮ್ 1 ಮತ್ತೆ 2 ಅಲ್ಲಿ ಯಾವ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಯಾವ್ದು ಹೈಯೆಸ್ಟ್ ಇರುತ್ತೋ ಅದು. ಇಂಡಿವಿಜುವಲ್ ಸಬ್ಜೆಕ್ಟಾ ಅಥವಾ ಓವರ್ ಆಲ್ ಅಂತ ಕೇಳಿದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಬೋರ್ಡ್ ಎಕ್ಸಾಮ್ 1 ಅಲ್ಲಿ ನಿಮ್ದು ಮ್ಯಾಥ್ಸ್ 100ಗೆ 90 ಬಂದಿತ್ತು ಅನ್ಕೊಳ್ಳೋಣ. ಬೋರ್ಡ್ ಎಕ್ಸಾಮ್ 2 ಅಲ್ಲಿ ನಿಮ್ದು 85 ಬಂದಿದೆ ಅನ್ಕೊಳ್ಳೋಣ. ಸೊ ಇವಾಗ CETಗೆ ಬೋರ್ಡ್ ಎಕ್ಸಾಮ್ 1 90 ಬಂದಿತ್ತು ಗೊತ್ತಾ, ಅದನ್ನ ಕನ್ಸಿಡರ್ ಮಾಡ್ತಾರೆ, ಓಕೆನಾ? ಅಕಸ್ಮಾತ್ ಉಲ್ಟಾ ಆಗಿದೆ ಅನ್ಕೊಳ್ಳೋಣ. ಈಗ ಬೋರ್ಡ್ ಎಕ್ಸಾಮ್ 1 ಅಲ್ಲಿ 90 ಬಂದು ಬೋರ್ಡ್ ಎಕ್ಸಾಮ್ 2 ಅಲ್ಲಿ 100 ಔಟ್ ಆಫ್ 100 ಬಂದಿದ್ರೆ ಬೋರ್ಡ್ ಎಕ್ಸಾಮ್ 2 ಕನ್ಸಿಡರ್ ಮಾಡಿ ನಿಮ್ಗೆ ರ್ಯಾಂಕ್ ಕೊಡ್ತಾರೆ, ಓಕೆನಾ? ಟೆನ್ಷನ್ ಏನ್ ತಗೋಬೇಡಿ, ಆರಾಮಾಗಿರಿ. ಬೋರ್ಡ್ ಎಕ್ಸಾಮ್ 3 CETಗೆ ಕನ್ಸಿಡರ್ ಮಾಡಲ್ಲ. ಅದು ಬರೀ ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಕನ್ಸಿಡರೇಷನ್ ಬರುತ್ತೆ. ಅಂದ್ರೆ ಮಾರ್ಕ್ಸ್ ಕಾರ್ಡ್ಗೆ ಅಂದ್ರೆ ಅಕಸ್ಮಾತ್ 1 2 ಗಿಂತ ನೀವು 3 ಅಲ್ಲಿ ಹೈಯೆಸ್ಟ್ ತೆಗೆದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೋರ್ಡ್ ಎಕ್ಸಾಮ್ 3 ರಿಸಲ್ಟ್ ನ ಪ್ರಿಂಟ್ ಮಾಡಿ ಕೊಡ್ತಾರೆ, ಓಕೆನಾ? ಅಕಸ್ಮಾತ್ ಥರ್ಡ್ ಎಕ್ಸಾಮ್ ರಿಸಲ್ಟ್ ಇವೆರಡಕ್ಕಿಂತ ಕಮ್ಮಿ ಇದ್ದು ಇವೆರಡು ಜಾಸ್ತಿ ಇದ್ರೆ ಅದನ್ನ ಪ್ರಿಂಟ್ ಮಾಡ್ಕೊಡ್ತಾರೆ. ಒಟ್ಟಿನಲ್ಲಿ 3ರಿಂದ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಪ್ರಿಂಟ್ ಮಾಡ್ಕೊಡ್ತಾರೆ. KCETಗೆ ಬೋರ್ಡ್ ಎಕ್ಸಾಮ್ 1 ಮತ್ತೆ 2 ಅಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕ್ ಅಲಾಟ್ ಮಾಡ್ತಾರೆ, ಓಕೆನಾ? ಸೊ ಹೋಪ್ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ.